ಮಾಡು. ದ್ಯಾಮಲಾಂಬ ದೇವಸ್ಥಾನಕ್ಕೆ ಹೋಗುವ ದಾರಿ. ಹಾಯ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಡಿ ಉತ್ಸವ ಆಗಲಿದೆ. ಮೇಲಕ್ಕೆತ್ತು ಇವನ್ನೆಲ್ಲ ಇಡಿ ಎಲ್ಲ ತೋರಿಸ್ಬೇಕು. ಯೂಟ್ಯೂಬ್ ಚೆನ್ನಾಗಿದೆ, ಇನ್ಸ್ಟಾಗ್ರಾಮ್ ಚೆನ್ನಾಗಿದೆ, ಕಟ್ ಮಾಡ್ಬೋದು. ಏ ಪ್ರಭು, ಬೈ ನಮ್ಮ ಈರಣ್ಣ ಅವರಿಂದ ಭಕ್ತಾದಿಗಳಿಗೆ ನೀರನ್ನು ಭೂಮಿಗೆ ಚೆಲ್ಲುತ್ತಿರುವುದು ತಣ್ಣಗಾಗಿ ಹೋಗಲಿ ಭಕ್ತಾದಿಗಳು ಅಂತ. ಸಿಡಿ ಉತ್ಸವಕ್ಕೆ ರೆಡಿಯಾಗಿರುವುದು. ನೋಡ್ರಿ, ನಮ್ಮ ಭಕ್ತರು ಒಂದು ಹೂವಿನ ಬಿಟ್ಟಿಲ್ಲ, ತೇರಿ ಮೇಲೆ ಎಲ್ಲ ಕಿತ್ತು ಅವ್ರವ್ರ ಗಾಡಿ ಹಾಕೊಂಬಿಟ್ಟಾರೆ. ಹೂವು ಹಾಕ್ತಾರೆ, ತಗೊಂಡು ಹೋಗ್ತಾರೆ. ಇದೇನಿದು ಸಂಪ್ರದಾಯ? ಒದ್ದಿಕೆರೆಯಲ್ಲಿ ಇದೇ ಪರಿಸ್ಥಿತಿ ನೋಡಿದೆ. ತೇರಿಗೆ ಹೂವನ್ನೇ ಎಲ್ಲ ಕಿತ್ಕೊಂಡು ಹೋಗಿದ್ರು. ಇದು ಇಲ್ಲೂ ಅದೇ ಥರ ಮಾಡಿದ್ದಾರೆ. ಬಾಳೆಹಣ್ಣು ನೋಡ್ರಿ, ನೈವೇದ್ಯ ಮಾಡಿ ಹಸಿದವರಿಗೆ ಕೊಡ್ರಿ ಅಂದರೆ ಇವರು ಗಾಲಿಗೆಲ್ಲ ತಿಕ್ಕಿದ್ದಾರೆ. ಎಷ್ಟಲ್ಲೇನ್ರಿ ಅದು ವ್ಯರ್ಥ. ಇಲ್ಲಿ ಆಟಿಕೆ ಸಾಮಾನುಗಳು ದೊರೆಯುತ್ತವೆ ದ್ಯಾಮಲಾಂಬ ಆವರಣದಲ್ಲಿ. ಮತ್ತೆ ಭಕ್ತಾದಿಗಳಿಗೆ ಶಾಮಿಯಾನ ಮೊರೆ. ಬಿಸಿಲಿಗೆ ತಾಳಲಾರದೆ ಶಾಮಿಯಾನ ಮೊರೆ ಹೋಗಿದ್ದಾರೆ. ಇದು ನಮ್ಮ ದ್ಯಾಮಲಾಂಬ ದೇವಸ್ಥಾನದ ಮೇನ್ ಬಾಗಿಲು. ಇದು ಆರಕ್ಷಕರ ಪೊಲೀಸ್ ಜೀಪು. ಹೀಗೆ ಮುಂದೆ ಬಂದರೆ ಬಿಸಿಲಿಲ್ಲದ ಬಾವಿ, ಹೆಸರಿಲ್ಲದ ಮರ ತೋರಿಸ್ಬೋದಿತ್ತು. ಇದು ಸಮುದಾಯ ಭವನ ಮತ್ತು ಯಾತ್ರಿ ನಿವಾಸ. ವಾಟಾಳ್ ವಿರೂಪಾಕ್ಷಪ್ಪ ಅವರಿಂದ ಐಮಾಸ್ಕ ಲೈಟ್ ಅಳವಡಿಸಲಾಗಿತ್ತು. ಇದು ಉಯ್ಯಾಲೆ ಹೊಂಡ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅದು ಉಯ್ಯಾಲೆ ಇಲ್ಲ ಸದ್ಯಕ್ಕೆ, ಮುಂದಿದ್ದಾವೆ. ಈಗ ನಾವು ನಮ್ಮೂರ ಕಡೆ ಹೋಗ್ತಾ ಇದೀವಿ ಸ್ನೇಹಿತರೆ. ನೆಕ್ಸ್ಟ್ ತೋರಿಸ್ತೀವಿ ಕ್ಲೀನಾಗಿ.